ಮೊದಲನೇದಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಂದು ಇದೊಂದು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೋಸ್ಕರ ಒಂದು ಅರೇಂಜ್ ಮಾಡಿದಂಥ ಶೋ. ಎಲ್ಲ ತುಂಬ ಪ್ರೀತಿಯಿಂದ ಬಂದು ನಮ್ಮ ಸಿನಿಮಾನ ಇವತ್ತು ನೋಡಿದ್ದಾರೆ, ತುಂಬ ಖುಷಿಪಟ್ಟಿದ್ದಾರೆ. ಈ ಮುಖಾಂತರ ನಾನು ಕನ್ನಡ ಪ್ರೇಕ್ಷಕರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾದಂಥ ರೆಸ್ಪಾನ್ಸು, ನಮ್ಮ ಊಹೆ ಮೀರಿದಂಥ ಒಂದು ರೆಸ್ಪಾನ್ಸು. ಇವತ್ತೆಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ನೊಂದು ಕಡೆ ಎಲ್ಲ ಕಡೆ ಅಷ್ಟು ಅದ್ರ ಬಗ್ಗೆ ಬರಿತಾ ಇದ್ದಾರೆ, ರೈಟಪ್ಸ್ ಬರಿತಾ ಇದ್ದಾರೆ, ಪರ್ಸ್ನಲ್ ಮೆಸೇಜಸ್ ಕಳಿಸ್ತಾ ಇದ್ದಾರೆ. ಒಂದು ಒಳ್ಳೆ ಕಾಂಟೆಂಟ್ ಇಟ್ಕೊಂಡು ಒಂದು ಒಳ್ಳೆ ಚಿತ್ರ ಮಾಡಿದಾಗ ಕನ್ನಡ ಪ್ರೇಕ್ಷಕರು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಮತ್ತೊಮ್ಮೆ ಏಳುಮಲೆ ಸಾಕ್ಷಿಯಾಗಿದೆ. ಸೊ ನಾವು ಇಡೀ ತಂಡ ಚಿರಋಣಿ ಆಗಿದ್ದೀವಿ. ಅದು ತುಂಬಾ ಹೇಳ್ತಾ ಇರ್ತಾರೆ ಎಲ್ಲರೂ, ಬೇರೆ ಭಾಷೆಲಿ ಈ ಥರ ಸಿನಿಮಾ ಬಂದರೆ ಅದು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಬಟ್ ನಾನು ನಂಬಲ್ಲ. ನನ್ನ ಕನ್ನಡ ಆಡಿಯನ್ಸ್ ಕೂಡ ಅಷ್ಟೇ, ಒಳ್ಳೆ ಸಿನಿಮಾ ಬಂದರೆ ಅದು ಖಂಡಿತವಾಗ್ಲೂ ಕೈ ಹಿಡಿತಾರೆ. ಹಾಗಾಗಿ ಇವತ್ತು ಈ ಸಿನಿಮಾಗೆ ಇಷ್ಟು ರಿಸಲ್ಟ್ ಸಿಗ್ತಾ ಇರೋದು, ಇಷ್ಟೊಂದು ರೆಸ್ಪಾನ್ಸ್ ಸಿಗ್ತಾ ಇರೋದು ಅದೇ ಕಾರಣಕ್ಕೋಸ್ಕರ. ಒಂದು ಇಡೀ ತಂಡದ ಶ್ರಮ ಇದು. ಒಂದು ದೊಡ್ಡ ಟೆಕ್ನಿಕಲ್ ತಂಡ ಇದಕ್ಕೆ ವರ್ಕ್ ಮಾಡಿದೆ, ಆರ್ಟಿಸ್ಟ್ಗಳು ವರ್ಕ್ ಮಾಡಿದ್ದಾರೆ. ಸೊ ಅವ್ರದ್ದು ಎಲ್ಲರದು ಎಫರ್ಟ್ಸು ಇವತ್ತು ಏಳುಮಲೆ ಸಿಕ್ಕಂಥ ಒಂದು ದೊಡ್ಡ ರೆಸ್ಪಾನ್ಸು. ಸೊ ನಾನು ಎಲ್ಲ ಆಡಿಯನ್ಸ್ಗೂ ಈ ಮುಖಾಂತರ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಏಳುಮಲೆ ಸಿನಿಮಾದ ಶೋ ನೋಡಿದ್ವಿ. ಆ್ಯಂಡ್ ಇಟ್ಸ್ ವಂಡರ್ಫುಲ್ ಅಟೆಂಪ್ಟ್. ಒಂದು 2004ರಲ್ಲಿ ನಡೆದಂಥ ಒಂದು ನೈಜ ಘಟನೆಯನ್ನು ಆಧಾರ ಮಾಡಿ ಅದಕ್ಕೊಂದು ಲವ್ ಸ್ಟೋರಿನ ಬ್ಲೆಂಡ್ ಮಾಡಿ ಅದ್ಭುತ ಮೇಕಿಂಗ್ ಮಾಡಿದ್ದಾರೆ. ಆ್ಯಂಡ್ ಓವರಾಲ್ ಹೀರೋಯಿನ್ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಿಶೋರ್ ಸರ್ ಆಗ್ಬೋದು, ಜಗಪತಿ ಬಾಬು ಅವ್ರು ಆಗ್ಬೋದು. ಆ್ಯಂಡ್ ತರುಣ್ ಕಡೆಯಿಂದ ಒಂದು ಬ್ಯೂಟಿಫುಲ್ ಸಿನಿಮಾ, ಒಳ್ಳೆ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ. ಎಲ್ಲರೂ ಬನ್ನಿ, ನೋಡಿ, ಹರಿಸಿ. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಏಳುಮಲೆ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಂದು ಇದೊಂದು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೋಸ್ಕರ ಒಂದು ಅರೇಂಜ್ ಮಾಡಿದಂಥ ಶೋ. ಎಲ್ಲ ತುಂಬ ಪ್ರೀತಿಯಿಂದ ಬಂದು ನಮ್ಮ ಸಿನಿಮಾನ ಇವತ್ತು ನೋಡಿದ್ದಾರೆ, ತುಂಬ ಖುಷಿಪಟ್ಟಿದ್ದಾರೆ. ಈ ಮುಖಾಂತರ ನಾನು ಕನ್ನಡ ಪ್ರೇಕ್ಷಕರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾದಂಥ ರೆಸ್ಪಾನ್ಸು, ನಮ್ಮ ಊಹೆ ಮೀರಿದಂಥ ಒಂದು ರೆಸ್ಪಾನ್ಸು. ಇವತ್ತೆಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ನೊಂದು ಕಡೆ ಎಲ್ಲ ಕಡೆ ಅಷ್ಟು ಅದ್ರ ಬಗ್ಗೆ ಬರಿತಾ ಇದ್ದಾರೆ, ರೈಟಪ್ಸ್ ಬರಿತಾ ಇದ್ದಾರೆ, ಪರ್ಸ್ನಲ್ ಮೆಸೇಜಸ್ ಕಳಿಸ್ತಾ ಇದ್ದಾರೆ. ಒಂದು ಒಳ್ಳೆ ಕಾಂಟೆಂಟ್ ಇಟ್ಕೊಂಡು ಒಂದು ಒಳ್ಳೆ ಚಿತ್ರ ಮಾಡಿದಾಗ ಕನ್ನಡ ಪ್ರೇಕ್ಷಕರು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಮತ್ತೊಮ್ಮೆ ಏಳುಮಲೆ ಸಾಕ್ಷಿಯಾಗಿದೆ. ಸೊ ನಾವು ಇಡೀ ತಂಡ ಚಿರಋಣಿ ಆಗಿದ್ದೀವಿ. ಅದು ತುಂಬಾ ಹೇಳ್ತಾ ಇರ್ತಾರೆ ಎಲ್ಲರೂ, ಬೇರೆ ಭಾಷೆಲಿ ಈ ಥರ ಸಿನಿಮಾ ಬಂದರೆ ಅದು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಬಟ್ ನಾನು ನಂಬಲ್ಲ. ನನ್ನ ಕನ್ನಡ ಆಡಿಯನ್ಸ್ ಕೂಡ ಅಷ್ಟೇ, ಒಳ್ಳೆ ಸಿನಿಮಾ ಬಂದರೆ ಅದು ಖಂಡಿತವಾಗ್ಲೂ ಕೈ ಹಿಡಿತಾರೆ. ಹಾಗಾಗಿ ಇವತ್ತು ಈ ಸಿನಿಮಾಗೆ ಇಷ್ಟು ರಿಸಲ್ಟ್ ಸಿಗ್ತಾ ಇರೋದು, ಇಷ್ಟೊಂದು ರೆಸ್ಪಾನ್ಸ್ ಸಿಗ್ತಾ ಇರೋದು ಅದೇ ಕಾರಣಕ್ಕೋಸ್ಕರ. ಒಂದು ಇಡೀ ತಂಡದ ಶ್ರಮ ಇದು. ಒಂದು ದೊಡ್ಡ ಟೆಕ್ನಿಕಲ್ ತಂಡ ಇದಕ್ಕೆ ವರ್ಕ್ ಮಾಡಿದೆ, ಆರ್ಟಿಸ್ಟ್ಗಳು ವರ್ಕ್ ಮಾಡಿದ್ದಾರೆ. ಸೊ ಅವ್ರದ್ದು ಎಲ್ಲರದು ಎಫರ್ಟ್ಸು ಇವತ್ತು ಏಳುಮಲೆ ಸಿಕ್ಕಂಥ ಒಂದು ದೊಡ್ಡ ರೆಸ್ಪಾನ್ಸು. ಸೊ ನಾನು ಎಲ್ಲ ಆಡಿಯನ್ಸ್ಗೂ ಈ ಮುಖಾಂತರ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಏಳುಮಲೆ ಸಿನಿಮಾದ ಶೋ ನೋಡಿದ್ವಿ. ಆ್ಯಂಡ್ ಇಟ್ಸ್ ವಂಡರ್ಫುಲ್ ಅಟೆಂಪ್ಟ್. ಒಂದು 2004ರಲ್ಲಿ ನಡೆದಂಥ ಒಂದು ನೈಜ ಘಟನೆಯನ್ನು ಆಧಾರ ಮಾಡಿ ಅದಕ್ಕೊಂದು ಲವ್ ಸ್ಟೋರಿನ ಬ್ಲೆಂಡ್ ಮಾಡಿ ಅದ್ಭುತ ಮೇಕಿಂಗ್ ಮಾಡಿದ್ದಾರೆ. ಆ್ಯಂಡ್ ಓವರಾಲ್ ಹೀರೋಯಿನ್ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಿಶೋರ್ ಸರ್ ಆಗ್ಬೋದು, ಜಗಪತಿ ಬಾಬು ಅವ್ರು ಆಗ್ಬೋದು. ಆ್ಯಂಡ್ ತರುಣ್ ಕಡೆಯಿಂದ ಒಂದು ಬ್ಯೂಟಿಫುಲ್ ಸಿನಿಮಾ, ಒಳ್ಳೆ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ. ಎಲ್ಲರೂ ಬನ್ನಿ, ನೋಡಿ, ಹರಿಸಿ. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಏಳುಮಲೆ. ಥ್ಯಾಂಕ್ ಯು.